ತಿಳಿಸಬೇಡ. ನಾನು ನಿಜಗರ್ತಿ ಭಾರತಿ. ಬಾಯಿ ಮುಚ್ಚೆ ಹುಚ್ಚು ಹೆಂಗಸೆ. ಈ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿ ಹೆಣ್ಣಿನ ಜೀವನವನ್ನೇ ಅರಿಯದ ನೀನ್ ಯಾವ ಹೇಸಿ ಹೆಣ್ಣೆ? ಅವತ್ತು ನನ್ನ ರಾಜುವಿಗೆ ನನ್ನನ್ನು ಹೋಲಿಸಿ ಅವನನ್ನ ಮನೆಯಿಂದ ಹೊರಗೆ ಹಾಕಿದೆ. ಈಗ ಮತ್ತೆ ಅದೇ ಆಟವನ್ನು ಹುಡುಕ್ತಿರುವೇನೆ ಮಾಟಗಾರ್ತಿ ಹೆಣ್ಣೆ. ಈ ಮನೆ ಹಿರಿಯಳಾದ ನನಗೆ ಈ ರೀತಿ ವಾದಿಸ್ತೀಯ? ಅವರೇನು ತಪ್ಪು ಮಾಡಿದಾರೆ ಅಂತ ಹೇಳಿ ಅವರು ಸೀರಿಯಸ್ ಆಗಿದೆ. ಬಿಡಿಯಾಗ ನಾನು ಇವಳಿಂದ ಇನ್ನು ಏನ್ ಮಾಡಿಸ್ಬೇಕಂತ ಮಾಡಿರ್ವೆ? ನನ್ನ ತವರು ಮನೆಯಿಂದ ತೆಗೆದುಕೊಂಡು ಬಂದಿರುವ 10 ತೊಲಿ ಚಿನ್ನದ ತಾಳಿಯನ್ನು ಕಳುವು ಮಾಡಿಕೊಂಡು ಹೊರಡ್ತಾ ಇದ್ಲು. ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಒಳಗಡೆ ಇಟ್ಟಿದ್ದೇನೆ, ಬೇಕಿದ್ರೆ ಕೇಳ ಅವನ್ನೇ. ಒಂದರ ಮೇಲೆ ಒಂದು ಸುಳ್ಳನ್ನು ಹೇಳಿ ಯಾಕೆ ರೀತಿ ನನ್ನ ಮಾನವನ್ನು ಕಳೆಯುತ್ತಿರುವೆ? ನಾನು ಸುಳ್ಳು ಹೇಳ್ತೀನೋ ನೀನು ಸುಳ್ಳು ಹೇಳ್ತೀಯೋ ನೋಡ್ತಾ ಇರು. ನೀನೇ ನೋಡು. ಎಲೆ ಮೋಸಗಾರ್ತೆ ಹೆಣ್ಣೆ, ಮಾನವಂತ ಮನೆಯಲ್ಲಿ ಹುಟ್ಟಿ ಇಂಥ ಹೀನ ಕೆಲಸ ಮಾಡಲು ನಾಚಿಕೆ ಆಗೋದಲ್ಲ ನಿನ್ನ ಜನ್ಮಕ್ಕೆ. ಮಗಳು ಯಾಕೆ ಈ ಕೆಲಸವನ್ನು ಮಾಡಿದೆ? ಈ ಮನೆಯಲ್ಲಿ ಮೂಕಳಾಗಿ ಕಾಲ ಕಳೀತಿರೋ ನನಗೆ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಕೇಳಿದ್ರೆ ಶಾಖವಾಗುವುದಿಲ್ಲವೇ ಈ ನನ್ನ ಹೃದಯಕ್ಕೆ? ನಾನು ದೇವರ ದರ್ಶನಕ್ಕೆ ಹೊರಟಿದ್ದೆ ಹೊರತು ಆಭರಣವನ್ನು ನಾನು ಕತ್ತಿಲ್ಲ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ನನ್ನ ಪಾದವನ್ನು ಮುಟ್ಟದಿರುವ ಹನಸ ಹೆಣ್ಣೆ, ಅರಸನ ಮಗಳಾಗಿದ್ರು ಕೂಡ ತುಂಡು ಬಟ್ಟೆ ತೊಟ್ಟು ಕೂಲಿ ಮಾಡುವುದು ನಿಜವಾದ ಹೆಣ್ಣಿನ ಧರ್ಮ. ಅದನ್ನು ಬಿಟ್ಟು ಕೈಲಾಗದ ಹೇಡೆಂತೆ ಆಭರಣ ಕದ್ದಿಯಲ್ಲ, ನೀನ್ ಯಾವ ಹೆಂಗಸು? ನಡೆ ನನ್ನ ಮನೆಯಿಂದ ಆಚೆ. ಇರ್ಲಿ ಬಿಡಪ್ಪ, ಸಣ್ಣವರು ತಪ್ಪು ಮಾಡಿದ್ರೆ ಹಿರಿಯರಾದ ನಾವೇ ಕ್ಷಮಿಸಬೇಕಲ್ಲವೇ? ಏನಮ್ಮ ತಂಗಿ, ಹೋಗಿ ಮಾರ್ತೀಶ್ವರಿಗೆ ಹೋಗಿ ತಾಯಿ ನಡೆಯತ್ತಿಗೆ ಹಸುವಿನಲ್ಲಿ ಚಡಪಡಿಸುತ್ತಿರುವ ಈ ನನ್ನ ಒಡಲಿಗೆ ಒಂದ್ ಸ್ವಲ್ಪ ಅನ್ನ ಹಾಕಿ. ನಿನ್ನ ಹಸಿವಿನ ತೃಷೆ ನೀಗಿಸ್ಬೇಕಂತ ನಾನು ಇಲ್ಲಿಗೆ ನಿಂತಿದ್ದು. ಯಾಕೆ ಆಶ್ಚರ್ಯ ಪಡ್ತೀಯ? ನೀನು ಹೂ ಅಂತ ಒಪ್ಕೊಂಡ್ರೆ 10 ನಿಮಿಷದಲ್ಲಿ ನನ್ನ ಮಂಚ ಇರಬಹುದು. ಜ್ಯೋತಿಯಾಗಿ ಬೆಳಗುತ್ತಿರುವ ಈ ನನ್ನ ಮನೆಯಲ್ಲಿ ನೀತಿ ತಪ್ಪಿದವಾದ ಬಗಲಿ ನನಗೆ ಹೆಂಡತಿಯಾಗಿ ಬಂದು ನಿನ್ನ ಮಗನಂತೆ ಇರುವ ಮೈದನ ಮೇಲೆ ಕಣ್ಣು ಹಾಕುವ ಹೆಣ್ಣಲ್ಲ ನೀನು. ಹೆಬ್ಬಾರಿ ಅಂತ್ಯ ಅಂದುಕೊಂಡ್ರೆ ಏನು ತಪ್ಪಿಲ್ಲ. ತಾಳಿ ಕಟ್ಟಿದ ನನ್ನ ಗಂಡ ನನ್ನ ಆಸೆ ಈಡೇರಿಸದೆ ಹೋಗ್ತಿದ್ರೆ ನಾನೇಕೆ ನಿನಗೆ ಕೈ ಒಡ್ಡಿ ಬೇಡ್ತಾ ಇದ್ದೆ? ಅವನೊಬ್ಬ ಗಂಡಸ. ಜ್ಯೋತಿಯಾಗಿ ಬೆಳಗುತ್ತಿರುವ ಈ ನಮ್ಮ ಮನೆಯಲ್ಲಿ ನೀತಿ ತಪ್ಪಿದವನದ ಬಗಲಿ ಅಣ್ಣನಿಗೆ ನಿಂದನೆ ನುಡಿಯನ್ನು ಆಡಿದರೆ ಚೆಲ್ಲಬೇಕಾಗಿತ್ತು ಈ ನಿನ್ನ ನಾಲಿಗೆಯನ್ನು. ಕಡಿದು ಹಾಕ್ತೀನಿ ಅಂತ ಕಡಿವಾದ ಮಾತನ್ನು ಆಡ್ಬೇಡ. ಬೇಗ ಬಂದು ನನ್ನ ಆಸೆ ಈಡೇರಿಸು. ಮನಸ್ಸೇನೆ ಮನ ಮೆಚ್ಚಿ ಬಂದ ಮಡದಿಯನ್ನು ಬಿಟ್ಟು ಮತ್ತೊಂದು ಹೆಣ್ಣನ್ನು ಆಸೆ ಪಡುವ ಗಂಡು ನಾನಲ್ಲ. ಒಂದು ಪ್ರಚಂಡನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಸುಳ್ಳೆತನದ ಸೋಗು ಹಾಕಿ ನಾನೇ ನಿನ್ನ ಚರಣದಾಸಿ ಎಂದು ಹೇಳುವ ರುಂಡದಿರುವ ಗಂಡು ನಾನು. ಅದನ್ನೆಲ್ಲ ಯೋಚಿಸಿದ ನೀನು ಕಾಮ ತುಂಬಿದ ಶರೀರದಿಂದ ನನ್ನನ್ನು ಬಿಗಿ ತಪ್ಪಲು ಬಂದರೆ ಕ್ಷಣದಲ್ಲಿ ಮಣ್ಣಲ್ಲಿ ಮುಚ್ಚಬೇಕಾಗಿತ್ತು ಈ ನಿನ್ನ ಕಾಮ ತುಂಬಿದ ಶರೀರ. ಮಾತಿಗೆ ಮಾತು ಬೆಳೆಸಿ ನನ್ನ ವಿರಹವನ್ನು ಮರೆಸಬೇಡ. ನೋಡು, ನನ್ನ ಮಾತು ನೀನು ಒಪ್ಕೊಳ್ಳಬೇಕು. ಯಾಕೆಂದ್ರೆ ಪಾಂಡವರು 5 ಒಂದೇ ಹೆಣ್ಣಿನೊಂದಿಗೆ
ವರ್ತಿಸಲಿಲ್ಲವೇನು? ಅದರಂತೆ ನಾನು ಕೂಡ ಒಂದು ಹೆಣ್ಣು, ನಿಮ್ಮನ್ನು ಆಸ್ಪಡೋದ್ರಲ್ಲಿ ತಪ್ಪೇನಿಲ್ಲ. ಹೂ ತಪ್ಪಿಕೊಂಡ್ರೆ ಇಡೀ ನನ್ನ ಸರ್ವ ಆಸ್ತಿ ನಿಮ್ಮದಾಗುತ್ತೆ. ಏನಂತೀರಾ? ಪ್ರೀತಿ, ನೀ ತೋರಿಸುವ ನಿನ್ನ ತವರಿನ ಸಿಹಿ ಸಂಪತ್ತೆಲ್ಲ ಈ ನನ್ನ ಹಲ್ಕು ಚಪ್ಪನೆ ತಾಯಿ ಅಂತ ಮಗಳಿದ್ರೆ ಇನ್ನೊಮ್ಮೆ ಹುಲಿಯಾಯಿತು. ಪಸುವಿನಂತೆ ತಾಯಿ ಗಂಡತನ ಮಾಡುವ ಬಾಂಡ ನಾನೆಂದು ತಿಳಿದುಕೊಂಡಿವ. ಪ್ರೀತಿ, ನೀನು ನಾಯಿ ಆದರೂ ತಾಯಿ ಅಂತಿರುವ ನಿನ್ನ ಮೇಲೆ ಕಾಮದ ಕೈ ಮಾಡಿ ಅಣ್ಣನ ಬಾಳಿನಲ್ಲಿ ವಿಷಯ ಬೆರೆಸುವ ನಾಮರ್ದ ನಾನದು. ಸರಿ ಹಿಂದಕ್ಕೆ. ಕೆಲಸವನ್ನು ಏನ್ರಿ, ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನವನೇ ಕಾಪಾಡ್ರಿ. ಈ ನೀಚ ನನ್ನ ಶೀಲವನ್ನೇ ಹಾಳು ಮಾಡ್ತಾರೆ. ಅತ್ತಿಗೆಂದು ಬಾಯಿ ಮುಚ್ಚೋ. ಅತ್ತಿಗೆಂದು ನುಡಿದರು ಕಥೆ. ಅತ್ತಿಗೆಂದು ಯಾವ ಬಾಯಿಂದ ನುಡಿತೀವಿ? ನಾನಿಲ್ಲದ ಸಮಯ ಸ್ವಾಸಿ ನನ್ನ ಬೋಳಿನಲ್ಲಿ ವಿಷ ಬೆರೆಸಿ ಪಶುವಿನಂತೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಲ್ಲೋ ಭಯ. ಆದ್ರೆ ನಾ ತಾಯಿ ಅಂತಿರುವ ಅತ್ತಿಗೆ ಮೇಲೆ ಕಾಮದ ಕೈ ಮಾಡಿಲ್ಲ. ಇದು ನಿನ್ನ ಪಾದ ಆಣಿಯ. ನನ್ನ ಪಾದ ಮುಟ್ಟಿ ಹೋಗಿದ್ದೆ ನಿನಗೆ ಹೆಂಗಿದೆ? ನೀನು ಕಟಕ ಸಾಕ್ಷಿಗಳು ಅಂದು ಆಯಲ್ ಪಾರ್ಟ್ನರ್ ಕ್ಯಾನ್ಸಲ್ ಮಾಡಿದಿಲ್ಲ. ಅಂದೇ ನಾನು ಅನ್ಕೊಂಡೆ ನೀನು ಇಂಥ ಕೆಲಸ ಮಾಡ್ತಂದ. ಅಂದು ಸಾಕಷ್ಟು ಜನರಿಗೆ ನನ್ನನ್ನು ಅವಮಾನ ಮಾಡಿದಲ್ಲದೆ ಇವತ್ತು ನನ್ನ ಹೆಂಡತಿ ಮೇಲೆ ಕೈ ಮಾಡಿದ ಅಥವಾ ನೀನು ಈ ಮನೆಯಿಂದ ಪಾಲು ತೆಗೆದುಕೊಂಡು ಹೊರಟು ಹೋಗ ಈ ಮನೆಯಿಂದ. ಬೇಡ, ಒಂದು ಬದಿಯಿಂದ ಉದ್ಭವಿಸಿ ಬಂದರೆ ಈ ಎರಡು ಹೂವುಗಳನ್ನು ಕಿತ್ತು ಎಸೆಯಬೇಡ. ನಾನು ಏಕೆನಾ ಅಂದೆ ತಾಯಿ ಸಾಯುವ ಮುನ್ನ ಹೇಳಿದ ಮಾತನ್ನು ಮರ್ತಿ ಬಿಟ್ಟೆನ. ಬೇಡನಾ, ಬೇಡ. ನಿನ್ನ ಪಾದ ಹಾನಿಯಾಗಿಯೂ ಸಹಿತ ಅತ್ತಿಗೆ ಮೇಲೆ ನಾನು ಕಾಮದ ಕೈ ಮಾಡಿಲ್ಲ. ಈ ರೀತಿ ನುಡಿಗಳ ನಿನ್ನ ಡಾಂಬಿಕದ ಮಾತುಗಳನ್ನು ಸಣ್ಣವನೆಂದು ತಾಯಿ ಮಾತಿನಂತೆ ಉಳಿಸಿ ತಿನಿಸಿ ಬೇಯಿಸಿ ದೊಡ್ಡವನಾಗಿ ಮಾಡಿದೆ. ಆದ್ರೆ ಇಂದು ನೀನು ಅದೇ ತಾಯಿ ಕಣ್ಣಲ್ಲಿ ಮನಚ್ಚಿ ತಾಯಿ ಗಂಡಸರಿಗೆ ಕೈ ಹಾಕಿದ ಬಂಡ ನೀನು. ನನ್ನ ತಮ್ಮನಲ್ಲ, ನಾನು ನಿನ್ನ ಅಣ್ಣನಲ್ಲ. ನನ್ನ ತಂದೆ ತಾಯಿಯರ ಕಣ್ಣು ತಪ್ಪಿಸಿ ಭೂಮಿಗೆ ಅವತರಿಸಿ ಬಂದಿರುವ ನನ್ನ ತಂದೆಯ ಸೂಳೆ ಮಗ. ಇದನ್ನು ಮಾತನ್ನು ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಅವರ ಹೆಣವನ್ನು ಕಳೆದು ಮಣ್ಣಲ್ಲಿ ಮುಚ್ಚಿ ಬಿಡ್ತಿದೆ. ಆದರೆ ಏನು ಮಾಡುವುದು? ನನ್ನ ತಂದೆಯ ಸ್ಥಾನದಲ್ಲಿದ್ದ ನನ್ನ ಹಿರಿಯ ಅಣ್ಣ ನುಡಿದಂತ ಸುಮ್ಮನೆ ಬಿಡ್ತಿರುವೆ. ನಿನ್ನ ಪೌರುಷದ ಬಣ್ಣದ ಮಾತಿಗೆ ಮರಳಲ್ಲ. ನಿನ್ನ ಪಾಲಿಗೆ ಬರ್ತಕ್ಕಂಥ 75,000 ರೂಪಾಯಿ ಹಣವನ್ನು ಕೊಟ್ಟು ಈ ಮನೆಯಿಂದ ಹೊರಗೆ ಹೋಗು. ಹೋಗದೇ ಇದ್ದರೆ ನಾನು ನಿನ್ನ ಕುದಿ ಕೈ ಕೊಟ್ಟು ತಳ್ಳಬೇಕು. 75,000 ಸಾಲ. ಏಕನ ಈ ರೀತಿ ಮೇಲಿಂದ ಮೇಲೆ ನಿಮಗೆ ಮೋಸ ಮಾಡುತ್ತಾರೆ. ನನಗೆ ಬುದ್ಧಿವಾದ ಹೇಳ್ತಾನೆ. ಬೋರ್ ಹಚ್ಚಿದ್ದು, ಪಂಪ್ ಸೆಟ್ ಮಾಡಿಸಿದ್ದು, ಸ್ಪ್ರಿಂಕ್ಲರ್ ಮಾಡಿಸಿದ್ದು, ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದು, ಅದು ಅಲ್ಲದೆ ನಿನ್ನ ಶಾಲೆಗಾಗಿ ಹಣ ಸುರಿದಿದ್ದು. ಜಯರಾಜಪ್ಪನಲ್ಲಿ ಸಾಕಷ್ಟು ಸಾಲವನ್ನು ತಂದಿದ್ದೀನಿ. ಈಗ ಅದು ಜಯರಾಜಪ್ಪನಲ್ಲಿ 1 ಲಕ್ಷಕ್ಕೆ ಮೀರಿ ನಿಂತಿದೆ. ಬ್ಯಾಂಕ್ ಲೋನ್ ಬಂದ ಮೇಲೆ ಮನೆ ಸಾಲ ಎಲ್ಲ ತೀರಿತಂದು ನೀನು ಅವತ್ತೇ ಹೇಳಿದೀಯ. ಮತ್ತು ನಾನು ಕಲಿತಿದ್ದು ಸರ್ಕಾರದ ಸಹಾಯದ ಹಣದಿಂದ. ಆದ್ರೆ ಮನೆಯ ಖರ್ಚಿಗಿಂತ ಬಹಳ ಆದರೂ ಸ್ವಲ್ಪ ಖರ್ಚಾಗಿದ್ದು ಬಿಟ್ಟು ಅದನ್ನು ಬಿಟ್ಟು ಆ ಜೈರಾಜನಲ್ಲಿ 1 ಲಕ್ಷಕ್ಕಿಂತ ಹೇಗೆ ಸಾಲವಾಗುತ್ತೆ?
ಜಯರಾಜನ ಮನೆಯಿಂದ ನಿನ್ನ ಮನೆಗೆ ಕೀಲಿ. ಯಾರ ಮನೆಗೆ ಕೀಲಿಯಾಗಿ ಯಾರನ್ನು ಹೊರಗಾಕ್ತೇವೋ ಬಾದ್ಮ ಸಾವುಕಾರ. ಶ್ರೀಮಂತರೇ, ಮಾತು ಕೊಟ್ಟು ತಿರುಗಿ ಬೀಳುವ ಮೂರ್ಖ ನಾನಲ್ಲ. ನಿಮ್ಮ ಹತ್ತಿರ ಸಾಲ ತಿಂದವು ನಾನು, ಅದಕ್ಕೆ ಹೊಣೆಗಾರ ನಾನು. ನನ್ನ ತಮ್ಮನ ಮಾತನ್ನು ನಿಮ್ಮ ಮನಸ್ಸಿಗೆ ಹಚ್ಕೊಳ್ಳಬೇಡಿ. ನನ್ನೊಂದು ಮಾತು ನಡೆಸಿ. ಸುಧಾರ್, ಕಷ್ಟ ಅಂತ ಬಂದಾಗ ಕಲ್ಲು ಕೂಡ ಬಾಯಿ ಬಿಡುತ್ತದೆ ಅಂದಾಗ ನಾನು ಕೊಟ್ಟ ದುಡ್ಡು ಯಾವ ದೊಡ್ಡ ಲೆಕ್ಕಲ್ಲ. ನಿನ್ನ ಮುಖವನ್ನು ನೋಡಿ ನೀನು ತಮ್ಮನನ್ನು ಬಿಟ್ಟು ಹೋಗುತ್ತೇನೆ. ನಿನ್ನ ಅಣ್ಣ ತಮ್ಮಂದಿರ ಜಗಳ ಆಮೇಲೆ. ಮೊದಲು ನಾನು ಕೊಟ್ಟ ದುಡ್ಡು, ಇನ್ನು 5 ದಿನ ಮಾತ್ರ ನನಗೆ ಕಾಲಾವಕಾಶ. ಆಮೇಲೆ ಈ ಜಯರಾಜನ ಮನೆಯಿಂದ ಬಂದು ಬೀಳುತ್ತದೆ ನಿನ್ನ ಮನೆಗೆ ಕೀಲಿ. ಬರ್ತೇನೆ ಸುಂದರ್, ಬರ್ತೇನೆ. ಸಾಲ ತರುವಾಗ ನಾನು ಈ ಮನೆಯನ್ನು ನಿಮಗೆ ಕೊಡುವಾಗಿದ್ದೀನಿ. ಈಗ ನನಗೆ 1 ವಾರ ಟೈಮ್ ಕೊಡಿ. ಸ್ವಲ್ಪ ನಮ್ಮ ತಮ್ಮನ ಹತ್ತಿರ ಜೊತೆ ಮಾತಾಡಿ. ಆಯ್ತು ಸುಂದರ್, ಹಾಗಾದ್ರೆ ಬರ್ತೇನೆ. ಅಣ್ಣ, ಅನ್ಯಾಯವಾಗಿ ಈ ಜಯರಾಜನ ಕುಟುಂಬದಲ್ಲಿ ದೇವರು ಸಿಲುಕಿಕೊಂಡು ಸಾಯಬೇಡ. ನೀನು ಬೇಡ. ತಂದೆ ಗಳಿಸಿದ ಆಸ್ತಿಯಲ್ಲಿ ನನಗೆ ಸೂಜಿ ಮನೆಯಷ್ಟು ಜಾಗ ಸಿಗದಿದ್ದರೂ ಪರವಾಗಿಲ್ಲ. ಯಾವ ಚಿಂತೆ ಮಾತ್ರ ಇಲ್ಲ ನಾ. ಆದ್ರೆ ಅನ್ಯಾಯವಾಗಿ ಈ ಕಟ್ಟಿಗೆ ಜಯರಾಜನ್ಗೆ ನಮ್ಮ ಮನೆಯನ್ನು ಬಿಟ್ಟು ಕೊಡಬೇಡಣ, ಬಿಟ್ಟು ಕೊಡಬೇಡ. ನೀನು ಈ ರೀತಿ ನುಡಿಯಲು ನಿರೀಕ್ಷೆ ಅಲ್ಲ. ಆ ಸಾಲವನ್ನು ಕೊಡದೆ ಹೋದರೆ ಹೋಗೋದು ಮರ್ಯಾದೆ ನಿನ್ನಲ್ಲ, ನಂದು. ಈ ರೀತಿ ಸುಮ್ಮನೆ ಕೈ ಕೊಟ್ಟು ಮನೆಯಲ್ಲಿ ಕುಳಿತರೆ ಅಲ್ಲಿ ನಿನ್ನ ಹೆಂಡತಿ ಆಸ್ತಿ ಮುಳುಗಿ ಹೋಗುತ್ತದೆ. ಇದನ್ನೆಲ್ಲ ವಿಚಾರಿಸಿ ಬ್ಯಾಂಕಿನಲ್ಲಿ ಸಾಲ ಹೊತ್ತುಕೊಳ್ಳಬೇಕು. ಒಂದು, ಈ ಮನೆಯಲ್ಲಿ ನಮ್ಗೇನು ಹಕ್ಕಿಲ್ಲದ ಸೈ ಕೊಡದು ಬಂದು. ಆಯ್ತು ಆಯ್ತು, ನಿನ್ನ ಮರ್ಯಾದೆಗಿಂತ ನನಗೆ ಈ ಆಸ್ತಿಯನ್ನು ಹೆಚ್ಚಿಂದಲ್ಲ. ಹಾ, ನನ್ನ ತಂದೆ ಗಳಿಸಿದ ಆಸ್ತಿ ಅಲ್ಲ, ನೀನು ಒಬ್ಬನೇ ಉಣ್ಣಬೇಕೆಂದು ಅವನು ನಿನ್ನ ದೈವದಲ್ಲಿ ಬರೆದಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆಯ್ತು, ಈ ಮನೆಯಲ್ಲಿ ನನ್ನ ಯಾವುದೇ ರೀತಿಯ ಹಕ್ಕಿಲ್ಲಂದು ನಿನಗೆ ಸಹಿ ಮಾಡಿ ಕೊಡ್ತೀನಿ. ನಾನು ಸಹಿ ಮಾಡಿ ಕೊಡ್ತೀನಿ. ಸಹಿ ಮಾಡೋ ಮುಂಚೆ ಸ್ವಲ್ಪ ವಿಚಾರ ಮಾಡಿ. ಇರ್ಲಿ ಬಾ ಜ್ಯೋತಿ, ಇದನ್ನೆಲ್ಲ ನೀನು ಕೇಳಬಾರದು. ಇಂದಿಗೆ ಈ ಮನೆಯ ಋಣವನ್ನು ಹರಿದು ಅರಣ್ಯ ಸೇರಬೇಕಾದ ನಾವು ಅದಕ್ಕೆ ಚಿಂತಿಸಿ ಫಲವೇನು? ತಂದೆ ಗಳಿಸಿದ ಆಸ್ತಿಯನ್ನು ಅನ್ನ ಒಬ್ಬನೇ ಉಣ್ಣಬೇಕೆಂದು ಅವನ ಹಣೆ ಬರೆದಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಾ ಜ್ಯೋತಿ, ಇದನ್ನೆಲ್ಲ ನೀನು ಕೇಳಬಾರದು. ಹಾಗಾದ್ರೆ ಮುಂದೆ ನಮ್ಮ ಗತಿ? ಮುಂದೆ ನಮ್ಮ ಗತಿ ನಾವು ಜ್ಯೋತಿ, ಪಾಂಡವರು ಪಗಡಿ ಆಟದಲ್ಲಿ ಸೋತು ಬಿಟ್ಟ ರಾಜ್ಯವನ್ನು ವನವಾಸ ಸೇರದಂತೆ ಇಂದು ಅಣ್ಣ ಮತ್ತು ಅತ್ತಿಗೆ ಚದುರಂಗ ಆಟದಲ್ಲಿ ನಾವು ಸೋತು ಆ ಅರಣ್ಯವನ್ನು ಸೇರುತ್ತಿದ್ದೇವೆ. ಅಲ್ಲಿ ನಡೆಯಲಿದೆ ಇವರು ಮತ್ತು ನನ್ನ ನಡುವೆ ಕುರುಕ್ಷೇತ್ರದ ಕಾಲ. ಅರ ಹೊಟ್ಟೆಯಿಂದ ತಿಂದು 3 ದಿನದಿಂದಲೂ ಮನೆಯ ಮರೆತು ತಿರುಗುತ್ತಿದ್ದಾನಲ್ಲ ನನ್ನ ಮಗ ರವಿ. ಅವನನ್ನ ಬಿಟ್ಟು ಹೋಗಲವೇ? ಇದ್ದು ಸಾಂತಂತೆ ಜ್ಯೋತಿ, ಅವನ ಬಗ್ಗೆ ಯಾರು? ಅವನ ಹಣ ತಂದೆ ನಾನಿದ್ದೀನಿ. ಆಯ್ತು, ಹಣದ ತಂದೆಗಿಂತ ಚಿಕ್ಕಪ್ಪ ನೀನು ದೊಡ್ಡವನಲ್ಲ. ಆಯ್ತನ ತೆಗೆದುಕೊಂಡು ಬಿಡೋಣ. ಏ
ಜ್ಯೋತಿ, ನಿನ್ನ ಕೈಯಲ್ಲಿ ಇದೆಯಲ್ಲ ಚಿನ್ನದ ಬಳೆ, ಅದು ತಾಯಿ. ಇದು ನನ್ನ ತವ್ರ ಮನೆ ಬಳೆ, ನಾನೇ ಕೊಡ್ಲಿ? ಏನೇ ತಿನ್ನೋಕೆ ಗತಿ ಇಲ್ಲ, ಅದು ಹೇಗೆ ನಿನ್ನದಾಗುತ್ತೆ? ಕೊಡು. ಜ್ಯೋತಿ, ಕೊಟ್ಟು ಬಿಡುವ ಆ ಎರಡು ಬಂಗಾರ ಬಳೆಗಳನ್ನು ದೇವರು ಬಲವಾದ ಎರಡು ರೆಕ್ಕೆಗಳನ್ನು ಕೊಟ್ಟಿದ್ದಾರೆ. ತುಂಬಿಸಿ ಹೊಟ್ಟೆ ತುಂಬಿಸಿದ ಈ ಜಗದಲ್ಲಿ ಬಾಜು ಹೋಗೋಣ. ಇನ್ನು ಮುಂದೆ ನೀವೇ ರಾಜ, ನಾನೇ ರಾಣಿ. Thank you.